ನಮಸ್ಕಾರ. ಎಲ್ಲ ಆಕಾಂಕ್ಷಿಗಳಿಗೆ ಭಾರತ ಸಂವಿಧಾನ ರಚನೆಯ ಐತಿಹಾಸಿಕ ಹಿನ್ನೆಲೆಯನ್ನ ಸಂಪೂರ್ಣವಾಗಿ ಬಿಡಿಸಿಡುವ ಈ ವಿಶೇಷ ಸೆಷನ್ಗೆ ಆತ್ಮೀಯ ಸ್ವಾಗತ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಾಗ ಬರೀ ಕಂಠಪಾಠ ಮಾಡೋದಕ್ಕಿಂತ ವಿಷಯದ ಹಿಂದಿರೋ ಲಾಜಿಕ್ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಈ ಕ್ಲಾಸ್ನಲ್ಲಿ ನಾವು ಪ್ರತಿಯೊಂದು ಕಾನ್ಸೆಪ್ಟನ್ನ ಸುಲಭವಾಗಿ ಪರೀಕ್ಷಾ ದೃಷ್ಟಿಯಿಂದ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನ ಕಲಿಯಲಿದ್ದೇವೆ. ಬನ್ನಿ ಶುರು ಮಾಡೋಣ. ಒಮ್ಮೆ ಕಲ್ಪಿಸ್ಕೊಳ್ಳಿ, ಎಕ್ಸಾಮ್ ಹಾಲ್ನಲ್ಲಿ ಕುಳಿತಿದ್ದೀರಾ, ಕೈಯಲ್ಲಿ ಪ್ರಶ್ನೆ ಪತ್ರಿಕೆ ಇದೆ. ಒಂದು ಪ್ರಶ್ನೆಯನ್ನು ನೋಡಿದ ತಕ್ಷಣ ಅರೆ ಇದನ್ನೆಲ್ಲೋ ಓದಿದಿನಲ್ಲ ಅಂತ ಅನ್ಸುತ್ತೆ. ಆದರೆ ಸರಿಯಾದ ಆಪ್ಷನ್ ಯಾವುದು ಅಂತ ಗುರ್ತಿಸೋಕೆ ಆಗ್ತಿಲ್ಲ. ಯಾಕೆ ಹೀಗಾಗತ್ತೆ? ಇದು ನಾವು ಓದ್ದೇ ಇರೋದ್ರಿಂದ ಅಲ್ಲ, ಬದಲಾಗಿ ಬರೀ ಊರು ಓಡಿಯೋ ವಿಧಾನದಿಂದ. ಅಂದ್ರೆ ರೋಟ್ ಮೆಮೊರೈಸೇಷನ್ ಪರೀಕ್ಷೆಯ ಟೆನ್ಷನ್ನಲ್ಲಿ ಸಂಪೂರ್ಣವಾಗಿ ಮರೆತೋಗುತ್ತೆ. ಈ ಪ್ರಾಬ್ಲಮ್ಗೆ ಪರಿಹಾರ ಏನ್ವತ್ತಾ? ಆ ಪರಿಹಾರವೇ ಕಾನ್ಸೆಪ್ಷುಯಲ್ ಕ್ಲಾರಿಟಿ, ಅಂದರೆ ಪರಿಕಲ್ಪನೆಯ ಸ್ಪಷ್ಟತೆ. ಬಾಯ್ಪಾಠ ಮಾಡೋದಕ್ಕಿಂತ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು 100 ಪಟ್ಟು ಶಕ್ತಿಶಾಲಿ. ಇವತ್ತಿನ ಸೆಷನ್ನಲ್ಲಿ ನಾವು ಕೇವಲ ಪ್ರಶ್ನೆಗಳನ್ನು ಓದ್ಕೊಂಡು ಹೋಗಲ್ಲ, ಬದಲಾಗಿ ಪ್ರತಿಯೊಂದು MCQ ಹಿಂದಿರೋ ಕಾನ್ಸೆಪ್ಟನ್ನು, ಅದರ ಲಾಜಿಕನ್ನು ಬಿಡಿಸಿ ನೋಡಲಿದ್ದೇವೆ. ಒಬ್ಬ ಟಾಪರ್ ಎಕ್ಸಾಮ್ ಹಾಲ್ನಲ್ಲಿ ಹೇಗೆ ಯೋಚನೆ ಮಾಡ್ತಾನೋ ಅದೇ ರೀತಿ ಸ್ಮಾರ್ಟಾಗಿ ಯೋಚಿಸೋದು ಹೇಗೆ ಅಂತ ಇವತ್ತು ನಾವು ಕಲಿಯೋಣ. ನಮ್ಮ ಭಾರತ ದೇಶಕ್ಕೆ ತನ್ನದೇ ಆದ ಒಂದು ಸಂವಿಧಾನ ಇರಬೇಕು ಅನ್ನೋ ಐಡಿಯಾ ಮೊಟ್ಟಮೊದಲ ಬಾರಿಗೆ ಕೊಟ್ಟೋರು ಯಾರು? ಈ ಹೆಸರು ನಿಮ್ಮ ತಲೆಯಲ್ಲಿ ಯಾವಾಗ್ಯೂ ಫಿಕ್ಸ್ ಆಗಿರಬೇಕು. ಅವರೇ ಎಮ್.ಎನ್. ರಾಯ್. ಇವರು 1934ರಲ್ಲಿ ಈ ಕಲ್ಪನೆಯನ್ನ ಮುಂದಿಟ್ರು. ಈ ಒಂದು ಸೆಂಡ್ ಆಫ್ ಫ್ಯಾಕ್ಟ್ PC ಕಾರ್ ಮತ್ತು ಡಾರ್ 2018ರಂತಹ ಪರೀಕ್ಷೆಗಳಲ್ಲಿ ಪದೇ ಪದೇ ರಿಪೀಟ್ ಆಗಿದೆ. ಸಂವಿಧಾನದ ಐಡಿಯಾ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಎಮ್.ಎನ್. ರಾಯ್ ಮತ್ತು 1934 ಫ್ಲ್ಯಾಶ್ ಆಗಲೇಬೇಕು. ಈಗ ಈ ನಂಬರ್ ಗಮನಿಸಿ, 1946. ಯಾಕಿದು ಇಷ್ಟೊಂದು ಇಂಪಾರ್ಟೆಂಟ್? ಯಾಕಂದ್ರೆ ನಮ್ಮ ಸಂವಿಧಾನ ಸಭೆಯು ಅಧಿಕೃತವಾಗಿ ಸ್ಥಾಪನೆಯಾಗಿದ್ದು 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ನ ಅಡಿಯಲ್ಲಿ. ನೋಡಿ, ಇನ್ಸ್ಟ್ರಕ್ಟರ್ 2019 ಮತ್ತು KPSC ಗ್ರೂಪ್ C 2021 ಪರೀಕ್ಷೆಗಳಲ್ಲಿ ಇದನ್ನೇ ನೇರವಾಗಿ ಕೇಳಿದ್ದಾರೆ. ಹಾಗಾಗಿ 1946 ಮತ್ತು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಇವೆರಡೂ ಒಂದಕ್ಕೊಂದು ಲಿಂಕ್ ಆಗಿರೋ ಪದಗಳು ಅಂತ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ನಲ್ಲಿ ಯಾರೆಲ್ಲ ಇದ್ರು? 3 ಜನ ಪ್ರಮುಖ ಸದಸ್ಯರಿದ್ರು: ಸ್ಟ್ಯಾಫರ್ಡ್ ಕ್ರಿಪ್ಸ್, A.V. ಅಲೆಕ್ಸಾಂಡರ್ ಮತ್ತು ಪೆಥಿಕ್ ಲಾರೆನ್ಸ್. ಆದರೆ ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳನ್ನ ಕನ್ಫ್ಯೂಸ್ ಮಾಡೋಕೆ ಏನ್ ಮಾಡ್ತಾರೆ? ಆಪ್ಷನ್ಸ್ನಲ್ಲಿ ಸಿರಿಲ್ ರ್ಯಾಡ್ಕ್ಲಿಫ್ ಹೆಸರನ್ನ ಸೇರಿಸ್ತಾರೆ. ನೆನಪಿರ್ಲಿ, ಸಿರಿಲ್ ರ್ಯಾಡ್ಕ್ಲಿಫ್ ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರ್ಲಿಲ್ಲ. ಈ ಎಲಿಮಿನೇಷನ್ ಟೆಕ್ನಿಕ್ ನಿಮ್ಗೊತ್ತಿದ್ರೆ SDA 2019ನ ಪ್ರಶ್ನೆಯನ್ನ ನೀವು ಸೆಕೆಂಡ್ಗಳಲ್ಲಿ ಸಾಲ್ವ್ ಮಾಡ್ಬೋದು. ಇತಿಹಾಸದಲ್ಲಿ ಕ್ರೊನಾಲಜಿ ಅಂದ್ರೆ ಕಾಲಾನುಕ್ರಮ ಬಹಳ ಮುಖ್ಯ. ಘಟನೆಗಳು ನಡೆದ ವರ್ಷಗಳನ್ನ ಆರ್ಡರಲ್ಲಿ ನೆನ್ಪಿಟ್ಕೊಳ್ಳೇಬೇಕು. SDA 2006 ಪರೀಕ್ಷೆಯಲ್ಲಿ ಇದೇ ಸೀಕ್ವೆನ್ಸ್ ಕೇಳಿದ್ದಾರೆ. ಫಸ್ಟ್ 1927ರಲ್ಲಿ ಸೈಮನ್ ಕಮಿಷನ್, ಆಮೇಲೆ 1942ರಲ್ಲಿ ಕ್ರಿಪ್ಸ್ ಮಿಷನ್, ನಂತರ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಮತ್ತು ಲಾಸ್ಟ್ಗೆ 1947ರಲ್ಲಿ ಮೌಂಟ್ ಬ್ಯಾಟನ್ ಪ್ಲಾನ್. ಈ ಟೈಮ್ಲೈನನ್ನು ಬೈಹಾರ್ಟ್ ಮಾಡಬೇಡಿ, ಕಥೆಯ ತರಹ ಲಿಂಕ್ ಮಾಡ್ಕೊಳ್ಳಿ. ಮುಂದಿನ ಕಾನ್ಸೆಪ್ಟ್ ಬಂದು ಸಂವಿಧಾನ ಸಭೆಯ ಸದಸ್ಯರು ಹೇಗೆ ಆಯ್ಕೆಯಾದ್ರು? ಜನರಿಂದ ನೇರವಾಗಿ ವೋಟ್ ಹಾಕಿ ಆರಿಸಿದ್ರಾ? ಇಲ್ಲವೇ ಇಲ್ಲ. ನಮ್ಮ ಸಂವಿಧಾನ ಸಭೆಯ ಸದಸ್ಯರು ಇಂಡೈರೆಕ್ಟ್ ಇಲೆಕ್ಷನ್ಸ್ ಅಂದ್ರೆ ಪರೋಕ್ಷ ಚುನಾವಣೆಗಳ ಮೂಲಕ ಆಯ್ಕೆಯಾಗಿದ್ರು. ಡೈರೆಕ್ಟ್ ಇಲೆಕ್ಷನ್ ಮತ್ತು ಇಂಡೈರೆಕ್ಟ್ ಇಲೆಕ್ಷನ್ ನಡುವಿನ ವ್ಯತ್ಯಾಸ ನಿಮಗೆ ಕ್ಲಿಯರ್ ಆಗಿರಬೇಕು. ಯಾಕಂದ್ರೆ PSI 2005 ಪರೀಕ್ಷೆಯಲ್ಲಿ ನೇರವಾಗಿ ಇದೇ ಲಾಜಿಕ್ ಮೇಲೆ ಪ್ರಶ್ನೆ ಕೇಳಲಾಗಿದೆ. ಈಗ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋಣ. ಸಂವಿಧಾನ ಸಭೆಯಲ್ಲಿ ಕರ್ನಾಟಕದ ಪ್ರಮುಖ ಪ್ರತಿನಿಧಿ ಯಾರು? ಅವರೇ ಎಸ್ ನಿಜಲಿಂಗಪ್ಪ. KASTET 2014ನಲ್ಲಿ ಈ ಪ್ರಶ್ನೆ ಬಂದಿದೆ. ಆದರೆ PC 2017 ಪರೀಕ್ಷೆಯಲ್ಲಿ ಆಪ್ಷನ್ಸ್ನಲ್ಲಿ VV ಗಿರಿ ಅವರ ಹೆಸರನ್ನು ಕೊಟ್ಟು ಕನ್ಫ್ಯೂಸ್ ಮಾಡಿದ್ರು. ಕ್ಲಿಯರ್ ಆಗಿ ಗೊತ್ತಿರಲಿ, VV ಗಿರಿ ಕನ್ನಡಿಗರ ಪ್ರತಿನಿಧಿಯಾಗಿರಲಿಲ್ಲ. ಈ ತರಹದ ಸಣ್ಣ ಸಣ್ಣ ಡೀಟೇಲ್ಸ್ ತಪ್ಪು ಉತ್ತರಗಳನ್ನು ಎಲಿಮಿನೇಟ್ ಮಾಡೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಪರೀಕ್ಷೆಯ ದೃಷ್ಟಿಯಿಂದ ಈ 4 ದಿನಾಂಕಗಳು ಅಕ್ಷರಶಃ ಚಿನ್ನವಿದ್ದ ಹಾಗೆ. ಡಿಸೆಂಬರ್ 9, 1946ರಲ್ಲಿ ಸಂವಿಧಾನ ಸಭೆಯ ಮೊದಲ ಸಭೆ ನಡೆಯಿತು. ಡಿಸೆಂಬರ್ 13, 1946ರಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಮಂಡನೆಯಾಯಿತು. ನವೆಂಬರ್ 26, 1949ರಂದು ಸಂವಿಧಾನ ಅಂಗೀಕಾರ ಅಂದ್ರೆ ಅಡಾಪ್ಟ್ ಆಯಿತು. ಲಾಸ್ಟ್ ಆಗಿ ಜಾನ್ವರಿ 26, 1950ರಂದು ಸಂವಿಧಾನ ಜಾರಿಗೆ ಬಂತು ಅಂದ್ರೆ ಎನಾಕ್ಟ್ ಆಯಿತು. ಅಡಾಪ್ಷನ್ ಮತ್ತು ಎನಾಕ್ಟ್ಮೆಂಟ್ ಎರಡರ ಮಧ್ಯೆ ಇರೋ ಡಿಫರೆನ್ಸ್ ನಿಮಗೆ ಪಕ್ಕಾ ಗೊತ್ತಿರಬೇಕು. ಅಧ್ಯಕ್ಷರ ವಿಚಾರಕ್ಕೆ ಬಂದ್ರೆ ಬಹಳ ಜನ ಕನ್ಫ್ಯೂಸ್ ಆಗ್ತಾರೆ. ಡಿಸೆಂಬರ್ 9ರಂದು ನಡೆದ ಮೊದಲ ಸಭೆಯಲ್ಲಿ ಹಿರಿಯ ಸದಸ್ಯರಾದ ಸಚ್ಚಿದಾನಂದ ಸಿನ್ಹಾ ಅವರು ಟೆಂಪರರಿ ಅಧ್ಯಕ್ಷರಾಗಿದ್ರು, ಅಂದ್ರೆ ತಾತ್ಕಾಲಿಕವಾಗಿ. ಆದರೆ ಆಮೇಲೆ ಪರ್ಮನೆಂಟ್ ಅಧ್ಯಕ್ಷರಾಗಿ ಶಾಶ್ವತವಾಗಿ ಆಯ್ಕೆಯಾದವರು ಡಾ. ರಾಜೇಂದ್ರ ಪ್ರಸಾದ್. PC 2012.
PSI 2020 ಪರೀಕ್ಷೆಗಳಲ್ಲಿ ಇದನ್ನ ಪದೇ ಪದೇ ಕೇಳಿದ್ದಾರೆ. ಅಂದ ಹಾಗೆ ಇದೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮುಂದೆ ಸತತ 2 ಬಾರಿ ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಅನ್ನೋದು ಕೂಡ ಬಹಳ ಮುಖ್ಯವಾದ ವಿಷಯ. ಸ್ವಲ್ಪ ಹೊತ್ತಿಲ್ಲಿ ಗಮನ ಕೊಡಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಗೆಲ್ಲೋದು ಕೇವಲ ಅದೃಷ್ಟದಿಂದ ಅಲ್ಲ, ಅದಕ್ಕೆ ಕಾನ್ಸೆಪ್ಟ್ ಕ್ಲಾರಿಟಿ, ಕನ್ಸಿಸ್ಟೆನ್ಸಿ ಮತ್ತು ರಿವಿಷನ್ ಬಹಳ ಮುಖ್ಯ. ನಿಮ್ಮ ಬೇಸಿಕ್ಸ್ ಮತ್ತು ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಿದ್ರೆ ಎಷ್ಟೇ ಟಫ್ ಪ್ರಶ್ನೆ ಬಂದರೂ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಪ್ರತಿದಿನ ಓದೋ ಶಿಸ್ತು ಇರಬೇಕು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಇವತ್ತು ನೀವು ಕಲಿಯುತ್ತಿರುವ ಪ್ರತಿಯೊಬ್ಬ ಸಣ್ಣ ಕಾನ್ಸೆಪ್ಟ್ ಕೂಡ ನಿಮ್ಮ ಫೈನಲಿಸ್ಟ್ನಲ್ಲಿ ನಿಮ್ಮ ಹೆಸರನ್ನು ತರೋಕ್ಕೆ ಸಹಾಯ ಮಾಡುತ್ತೆ. ಈ ನಿಮ್ಮ ಪ್ರಿಪರೇಷನ್ ಜರ್ನಿಯಲ್ಲಿ HTI ಅಕಾಡೆಮಿ ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ. ಎಲ್ಲ ವಿಷಯಗಳ ಚಾಪ್ಟರ್ ವೈಸ್ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ಗೆ ಭೇಟಿ ನೀಡಿ. ನಾವು ಹಾಕುವ ಪ್ರತಿಯೊಂದು ಕ್ಲಾಸ್, ಪ್ರಚಲಿತ ವಿದ್ಯಮಾನಗಳು ತಕ್ಷಣ ನಿಮಗೆ ತಲುಪಬೇಕು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೇಸ್ಟೋರ್ನಲ್ಲಿರೋ ನಮ್ಮ ಸ್ಟಡಿ MCQ ಬೈ HTI ಅಕಾಡೆಮಿ ಆಪ್ನು ಡೌನ್ಲೋಡ್ ಮಾಡ್ಕೊಡಿ. ಅಲ್ಲಿ ನೀವು ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಬೋರ್ಡ್ ಮೂಲಕ ಪ್ರೋಗ್ರೆಸ್ಸನ್ನು ಟ್ರ್ಯಾಕ್ ಮಾಡಬಹುದು. ಓಕೆ, ಈಗ ಮತ್ತೆ ನಮ್ಮ ಕ್ಲಾಸ್ಗೆ ಮರಳೋಣ. ಈ ನಂಬರ್ 22 ಇದೆಯಲ್ಲ, ಇದು ಪಾಲಿಟಿಯಲ್ಲಿ ಬಹಳ ಸ್ಪೆಷಲ್ ನಂಬರ್. ಯಾಕೆ ಗೊತ್ತಾ? ಇದು 2 ಕಡೆ ಬರುತ್ತೆ. ಒಂದು, ನಮ್ಮ ಸಂವಿಧಾನ ಸಭೆಯಲ್ಲಿ ಒಟ್ಟು 22 ಸಮಿತಿಗಳಿದ್ದು ಇದನ್ನ ಅಸಿಸ್ಟ್ ಕಂಟ್ರೋಲರ್ 2017 ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇನ್ನೊಂದು, ಪ್ರಸ್ತುತ ಸಂವಿಧಾನದಲ್ಲಿ ಮಾನ್ಯತೆ ಪಡೆದಿರುವ ಒಟ್ಟು ರಾಷ್ಟ್ರೀಯ ಭಾಷೆಗಳ ಸಂಖ್ಯೆ ಕೂಡ 22. ಇದು KPTCL JA 2022ರಲ್ಲಿ ಬಂದಿರೋ ಪ್ರಶ್ನೆ. ಲಿಂಕ್ ಮಾಡಿ ಓದಿದ್ರೆ ಎಷ್ಟು ಸುಲಭ ಅಲ್ವಾ? ಈಗ ಸಮಿತಿಗಳ ನಾಯಕರ ಬಗ್ಗೆ ನೋಡೋಣ. ಪ್ರತಿಯೊಬ್ಬ ನಾಯಕರ ಪಾತ್ರವೇನು ಅನ್ನೋದು ಮ್ಯಾಚಿಂಗ್ ಟೈಪ್ ಪ್ರಶ್ನೆಗಳಲ್ಲಿ ಬರುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಅಂದ್ರೆ ಕರಡು ಸಮಿತಿ ಅಧ್ಯಕ್ಷರು. ಇವರನ್ನೇ ನಾವು ಸಂವಿಧಾನ ಶಿಲ್ಪಿ ಅಂತ ಕರೆಯೋದು. ಸರ್ದಾರ್ ಪಟೇಲ್ ಅವರು ಫಂಡಮೆಂಟಲ್ ರೈಟ್ಸ್ ಸಮಿತಿಯ ಅಧ್ಯಕ್ಷರು. ಆದರೆ JB ಕೃಪಲಾನಿ ಅವರು ಫಂಡಮೆಂಟಲ್ ರೈಟ್ಸ್ ಉಪಸಮಿತಿ ಅಂದ್ರೆ ಸಬ್ ಕಮಿಟಿ ಅಧ್ಯಕ್ಷರು. ಹಾಗೆ BN ರಾವ್ ಅವರು ಸಾಂವಿಧಾನಿಕ ಸಲಹೆಗಾರರು. ಯಾರು ಯಾವ ಸಮಿತಿಗೆ ಲೀಡರ್ ಅನ್ನೋದು ಪಕ್ಕಾ ಮೈಂಡ್ನಲ್ಲಿ ಇರಬೇಕು. ಡ್ರಾಫ್ಟಿಂಗ್ ಕಮಿಟಿ ಬಗ್ಗೆ ಪರೀಕ್ಷೆಗಳಲ್ಲಿ ಎಕ್ಸಾಮಿನರ್ಸ್ ಎಲ್ಲಿ ಟ್ರ್ಯಾಪ್ ಮಾಡ್ತಾರೆ ಗೊತ್ತಾ? ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಕೆಳಗಡೆ ಆಪ್ಷನ್ಸ್ನಲ್ಲಿ ಜವಾಹರಲಾಲ್ ನೆಹರು ಮತ್ತೆ ಸರ್ದಾರ್ ಪಟೇಲ್ ಅವರ ಹೆಸರನ್ನ ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ. ಕ್ಲಿಯರ್ ಆಗಿ ಬರ್ದಿಟ್ಕೊಳ್ಳಿ. ನೆಹರು ಆಗ್ಲಿ ಅಥವಾ ಪಟೇಲ್ ಆಗ್ಲಿ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ. KPSC ಗ್ರೂಪ್ C 2018 ಮತ್ತೆ PWD JE 2021 ಎಕ್ಸಾಮ್ಸ್ನಲ್ಲಿ ಎಕ್ಸಾಕ್ಟ್ ಆಗಿ ಇದೇ ಟ್ರ್ಯಾಪನ್ನು ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ಜವಾಹರಲಾಲ್ ನೆಹರು ಅವರ ಪಾತ್ರ ಸಂವಿಧಾನ ಸಭೆಯಲ್ಲಿ ಏನಿತ್ತು? ಅವರು ಡಿಸೆಂಬರ್ 13, 1946ರಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂದ್ರೆ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದ್ರು. ನಮ್ಮ ಇವತ್ತಿನ ಸಂವಿಧಾನದ ಪ್ರಿಯಾಂಬಲ್ ಅಂದ್ರೆ ಪ್ರಸ್ತಾವನೆಗೆ ಇದೇ ಮೂಲ ಅಡಿಪಾಯ. KSSCL JA 2023ಯಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಡೈರೆಕ್ಟ್ ಆಗಿ ಪ್ರಶ್ನೆ ಬಂದಿದೆ. ಈಗ ಒಂದೆರಡು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಆದ್ರೆ ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಫ್ಯಾಕ್ಟ್ಸ್ ನೋಡೋಣ. ನಮ್ಮ ಸಂವಿಧಾನದ ಒರಿಜಿನಲ್ ಕಾಪಿಗೆ ಅದ್ಭುತವಾದ ಕಲಾತ್ಮಕ ವಿನ್ಯಾಸ ಮಾಡಿದವರು ಯಾರು? ಅವರೇ ನಂದಲಾಲ್ ಬೋಸ್. IAS 2019 ಪರೀಕ್ಷೆಯಲ್ಲಿ ಇದು ಬಂದಿದೆ. ಹಾಗೆ ಇಡೀ ಸಂವಿಧಾನ ಸಭೆಯಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಪ್ರತಿನಿಧಿಸಿದ ಏಕೈಕ ವ್ಯಕ್ತಿ ಯಾರು? ಅವರು ಸೋಮನಾಥ್ ಲಾಹಿರಿ. ಇದು KAS 2008ರಲ್ಲಿ ಕೇಳಲಾದಂತಹ ಬಹಳ ವಿಶಿಷ್ಟವಾದ ಪ್ರಶ್ನೆ. ಪಾಲಿಟಿ ಓದುವಾಗ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೀನ್ ಅಂದರೆ ಮೂಲ ರಚನಾ ಸಿದ್ಧಾಂತ ಅನ್ನೋದು ಅರ್ಥ ಆಗ್ಲಿಲ್ಲ ಅಂದ್ರೆ ಓದಿದ್ದೇ ವೇಸ್ಟ್. ಇದರ ಅರ್ಥ ಸಿಂಪಲ್. ಪಾರ್ಲಿಮೆಂಟ್ ನಮ್ಮ ಸಂವಿಧಾನವನ್ನ ಅಮೆಂಡ್ ಮಾಡಬಹುದು, ಅಂದ್ರೆ ತಿದ್ದುಪಡಿ ಮಾಡಬಹುದು. ಆದರೆ ಅದರ ಬೇಸಿಕ್ ಫ್ರೇಮ್ವರ್ಕ್ ಅಂದ್ರೆ ಮೂಲಭೂತ ಚೌಕಟ್ಟನ್ನ ನಾಶ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ತಿದ್ದುಪಡಿ ಮಾಡೋದು ಬೇರೆ, ನಾಶ ಮಾಡೋದು ಬೇರೆ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ 2019 ಪರೀಕ್ಷೆಯಲ್ಲಿ ಈ ಅದ್ಭುತ ಕಾನ್ಸೆಪ್ಟ್ ಅನ್ನ ಚೆಕ್ ಮಾಡಿದ್ದಾರೆ. ಬನ್ನಿ, ಇಷ್ಟೊತ್ತು ನಾವು ಕಲ್ತಿದ್ದನ್ನ ಒಂದೇ ನಿಮಿಷದಲ್ಲಿ ರ್ಯಾಪಿಡ್ ರಿವಿಷನ್ ಮಾಡೋಣ. ಸಂವಿಧಾನದ ಐಡಿಯಾ ಫಸ್ಟ್ ಕೊಟ್ಟಿದ್ಯಾರು? MN ರಾಯ್. ಯಾವ ಪ್ಲಾನ್ ಅಡಿಯಲ್ಲಿ ಸಂವಿಧಾನ ಸಭೆ ರಚನೆಯಾಯಿತು? 1946ರ ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಸದಸ್ಯರು ಹೇಗೆ ಆಯ್ಕೆಯಾದರು? ಇಂಡೈರೆಕ್ಟ್ ಎಲೆಕ್ಷನ್ಸ್ ಮೂಲಕ. ಕರ್ನಾಟಕದ ರೆಪ್ರೆಸೆಂಟೇಟಿವ್ ಯಾರು? S ನಿಜಲಿಂಗಪ್ಪ. ನೋಡಿ ಕಾನ್ಸೆಪ್ಟ್ಸ್ ಹೇಗೆ ಫಿಂಗರ್ ಟಿಪ್ಸ್ ಮೇಲೆ ಬರ್ತಿದೆ ಅಂತ. ಹಾಗೆ ಮುಂದುವರೆದು ಇಂಪಾರ್ಟೆಂಟ್ ಡೇಟ್ಸ್ ಮತ್ತೆ ಲೀಡರ್ಸ್ ನೋಡೋಣ. ಮೊದಲ ಸಭೆ ನಡೆದಿದ್ದು ಯಾವಾಗ? ಡಿಸೆಂಬರ್ 9, 1946. ಅವತ್ತು ಟೆಂಪರರಿ ಅಧ್ಯಕ್ಷರು ಯಾರಾಗಿದ್ರು? ಸಿನ್ಹಾ ಅವರು. ಆಮೇಲೆ ಪರ್ಮನೆಂಟ್ ಅಧ್ಯಕ್ಷರು ಯಾರಾದ್ರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನ ಸಭೆಯ ಅಡ್ವೈಸರ್ ಯಾರಾಗಿದ್ರು? BN ರಾವ್. ಈಗ ಈ ಡೇಟಾ ಎಲ್ಲವೂ ನಿಮ್ಮ ಮೈಂಡ್ನಲ್ಲಿ ಸಂಪೂರ್ಣವಾಗಿ ಲಾಕ್ ಆಗಿರಬೇಕು. ಈಗ ಹೇಳಿ, ಕಾನ್ಸೆಪ್ಟ್ಸ್ ಇಷ್ಟು ಕ್ಲಿಯರ್ ಆದ್ಮೇಲೆ ಎಕ್ಸಾಮ್ ಹಾಲ್ನಲ್ಲಿ ಆತಂಕ ಆಗುತ್ತಾ? ಖಂಡಿತ ಇಲ್ಲ. ತಪ್ಪು ಉತ್ತರಗಳನ್ನು ಎಲಿಮಿನೇಟ್ ಮಾಡಿ ಸರಿಯಾದ ಉತ್ತರವನ್ನು ಹುಡುಕೋ ವಿಶ್ವಾಸ ಈಗ ನಿಮಗೆ ಬಂದಿದೆ ಅಂತ ನಾನು ನಂಬಿದ್ದೀನಿ.
ಇದೇ ತರಹ ಸ್ಮಾರ್ಟಾಗಿ ಕಲಿಯುತ್ತಾ ಬನ್ನಿ, ರಿವಿಷನ್ ಮಾಡ್ತಾ ಇರಿ, ಯಶಸ್ಸು ಖಂಡಿತ ನಿಮ್ದಾಗುತ್ತೆ. ಮುಂದಿನ ಸೆಷನ್ನಲ್ಲಿ ಇನ್ನಷ್ಟು ಅದ್ಭುತ ಕಾನ್ಸೆಪ್ಟ್ಸ್ನೊಂದಿಗೆ ಸಿಗೋಣ. ಆಲ್ ದ ಬೆಸ್ಟ್.